ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸಕ್ಸಸ್ಫುಲಿ ಟ್ರೈನಿಂಗ್ನೆಲ್ಲ ಕಂಪ್ಲೀಟ್ ಮಾಡಿ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಭೂಮಿನೂ ವೆಯ್ಟ್ ಮಾಡ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಅಜಿತ್ ಬರ್ತಾನೆ, ಅವ್ನ ಫ್ರೆಂಡು. ಅಲ್ಲಿ ಬಂದುಬಿಟ್ಟು, ಭೂಮಿ, ನಾನು ಎಲ್ಲರದ್ದು ಫೋನ್ ನಂಬರ್ ಬರ್ಸ್ಕೊಂಡೆ, ನಿನ್ನ ಫೋನ್ ನಂಬರ್ನು ಬರೆದ್ಬಿಡು, ಎಲ್ಲರೂ ಕಾಂಟ್ಯಾಕ್ಟಲ್ಲಿರೋಣ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅವರಿಬ್ಬರು ಮಾತಾಡ್ತಾ ಇರುವಾಗಲೇ ಅಲ್ಲಿಗೆ ಸಹನ ಬರ್ತಾಳೆ. ಸಹನ ಬಂದ್ಬಿಟ್ಟು, ಸಹನ ನಿಮ್ಮ ಮನೆಯವ್ರು ಬಂದ್ರಾ, ಹೋಗ್ತಾ ಇದೆಯಾ ಅಂತ ಕೇಳ್ತಾಳೆ. ಅವಾಗ ಕಣ್ಣೀರು ಹಾಕ್ತಾ ಇರ್ತಾಳೆ. ಯಾಕೆ ಸಹನ ಅಳ್ತಾ ಇದೆಯಾ, ಏನಾಯಿತು ಅಂತ ಭೂಮಿ ಕೇಳ್ತಾಳೆ. ಅಕ್ಕ, ನಾನು ಪೊಲೀಸ್ ಟ್ರೈನಿಂಗ್ನ ಕಂಪ್ಲೇಂಟ್ ಮಾಡ್ತೀನಿ ಅಂತ ನಂಬಿಕೆನೇ ಇರಲಿಲ್ಲ ಅಕ್ಕ. ಫಸ್ಟು ನಿನಗೆ ಪನಿಷ್ಮೆಂಟ್ ಕೊಟ್ಟಲ್ಲ, ಆವಾಗಲೇ ನಾನು ವಾಪಸ್ ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಬಿಟ್ಟಿದ್ದೆ. ಆದರೆ ನೀನು ಪನಿಷ್ಮೆಂಟ್ ಆದಮೇಲೂ ಸಕ್ಸಸ್ಫುಲಿ ಟ್ರೈನಿಂಗ್ ಕಂಪ್ಲೀಟ್ ಮಾಡೋ ಥರ ನೀನು ಮಾಡಿದೆ. ನೀನು ಇಲ್ಲ ಅಂತಿದ್ರೆ ಈ ಟ್ರೈನಿಂಗ್ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಕ್ಕ ಅಂತ ಹೇಳ್ತಿರ್ತಾಳೆ. ಅವಳು ಬೇಜಾರು ಮಾಡ್ಕೊಬೇಡ, ನೀನು ಯಾವಾಗಲೂ ಖುಷಿಯಾಗಿರಬೇಕು. ನಾನು ನಿನಗೆ ಕೊಡೋ ದಿ ಬೆಸ್ಟ್ ಸಲಹೆ ಏನು ಗೊತ್ತಾ, ಸಿಹಿಯಾಗಿ ಮಾತಾಡ್ತಾರಲ್ಲ ಅವರಿಂದ ಸ್ವಲ್ಪ ಹುಷಾರಾಗಿರು. ನಿನ್ನ ಜೀವನದಲ್ಲಿ ನೀನು ಎಲ್ಲನೂ ಅಚೀವ್ ಮಾಡ್ತೀಯ, ನೀನು ಚೆನ್ನಾಗಿರಬೇಕು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಇಬ್ಬರನ್ನು ತಪ್ಕೊಂಬಿಟ್ಟು, ಸರಿಯಾಕ ನಾನು ಹೋಗ್ಬಿಟ್ಟು ಬರ್ತೀನಿ ಬಿಟ್ಟು ಸಹನ ಅಲ್ಲಿಂದ ಹೊಂಟೋಗ್ತಾಳೆ. ಅವಾಗ ನೆಕ್ಸ್ಟ್ ಮುಂದೇನು ಅಜಿತ್ ನಿನ್ನ ಲೈಫ್ ಬಗ್ಗೆ ಅಂತ ಕೇಳ್ತಾ ಇರ್ತಾಳೆ. ಅವಾಗ ನಾನು ಇಲ್ಲಿಂದ ಹೋಗೋಣ ಅಂದರೆ ನಮ್ಮನೇಲಿ ಕೂಡು ಕುಟುಂಬ ಸಿಕ್ಕಾಪಟ್ಟೆ ಜನಗಳಿದ್ದಾರೆ ನಮ್ಮ ಮನೇಲಿ. ಆದರೆ ನಾನು ನಮ್ಮಮ್ಮ ಮಾತ್ರ ಸಪ್ರೇಟ್ ಆಗಿದ್ದೀವಿ. ನಮ್ಮ ಅಮ್ಮಂಗೆ ನಾನು ಇಲ್ಲಿಂದ ಹೋಗ್ತಿದ್ದಂಗೆ ನನಗೊಂದು ಮದುವೆ ಮಾಡಬೇಕಂತ ಆಸೆ. ಅಲ್ಲಿ ಒಂದು ಹೆಣ್ಣು ನೋಡಿದ್ದಾರಂತೆ, ನಾನು ಹೋಗಿ ನೋಡಬೇಕು ಅಂತ ಹೇಳ್ತಾ ಇರ್ತಾರೆ. ನೀನು ಯಾರನ್ನೂ ಇಷ್ಟಪಡಲಿಲ್ವಾ ಅಂತ ಕೇಳ್ತಾರೆ. ಅವಾಗ ಹೌದು, ನಾನು ಒಬ್ಬರನ್ನ ಇಷ್ಟಪಟ್ಟಿದ್ದೆ, ಅದು ನಿನ್ನನ್ನೇ ನಾನು ಇಷ್ಟಪಟ್ಟಿದ್ದು ಅಂತ ಹೇಳ್ತಾ ಇರ್ತಾನೆ. ನೀನು ಯಾರನ್ನೂ ಇಷ್ಟಪಡಲಿಲ್ವಾ ಅಂತ ಕೇಳ್ತಾ ಇರ್ತಾನೆ. ಅವರಿಬ್ಬರು ಮಾತಾಡ್ತಿರುವಾಗಲೇ ಅಲ್ಲಿಗೆ ಶ್ರವಣ್ ಬರ್ತಾನೆ. ಶ್ರವಣ್ ಬಂದಿದ್ದು ನೋಡಿ, ದೊಡ್ಡ ಸಾಹೇಬ್ರೆ ಅಂತ ಹೋಗಿ ಅವಳನ್ನ ತಪ್ಕೊತಾಳೆ. ಅವಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಸರಿ ಭೂಮಿ, ನಾನು ಹೊಡ್ತೀನಿ ಅಂತ ಇರ್ತಾನೆ. ಇವ್ರನ್ನ ಪರಿಚಯ ಮಾಡ್ಕೊಡ್ತೀನಿ, ಇವ್ರು ನಮ್ಮ ದೊಡ್ಡ ಸಾಹೇಬ್ರು, IPS ಆಫೀಸರ್ ಅಂತ ಹೇಳ್ತಾಳೆ. ಅವಾಗ ಅವ್ನು ಸಲ್ಯೂಟ್ ಹೊಡಿತಾನೆ. ಸಾಹೇಬ್ರೆ, ಇವ್ರು ನನ್ನ ಫ್ರೆಂಡು, ಅವನ ಹೆಸರು ಏಕೆ ಅಂತ ಅಂದರೆ ಅಜಿತ್ ಕುಮಾರ್ ಅಂತ ಹೇಳ್ತಾರೆ. ಹಲೋ ಯಂಗ್ ಮ್ಯಾನ್, ಸೂಪರ್, ನೀನು ಸಕ್ಸಸ್ಫುಲಿ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ದ, ಒಳ್ಳೆ ಆಫೀಸರ್ ಆಗಬೇಕು ಅಂತ ವಿಶ್ ಮಾಡ್ತಾ ಇರ್ತಾರೆ. ಸರಿ ಭೂಮಿ, ನಾನು ಬರ್ತೀನಿ ಅಂದ್ಬಿಟ್ಟು ಅವನು ಹೊಂಟೋಗ್ಬಿಡ್ತಾನೆ. ಅವಾಗ ಸಾಹೇಬ್ರಿಗೆ ಮೋಸ್ಟ್ಲಿ ನಮ್ಮ ಸಾಹೇಬ್ರು ಹೇಳಿಲ್ಲ ಅನಿಸುತ್ತೆ ನಾನು ಅಲ್ಲಿಗೆ ಬರೋದಿಲ್ಲ ಅಂತ. ಸಾಹೇಬ್ರೆ, ನಾನು ಒಂದು ಸ್ವಲ್ಪ ದಿನ ಲಕ್ಷ್ಮಕ್ಕ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಭೂಮಿ ಹೇಳ್ತಾ ಇರ್ತಾಳೆ. ನೀನು ಲಕ್ಷ್ಮಕ್ಕ ಅವ್ರ ಮನೆಗೆ ಹೋಗ್ಬಿಟ್ರೆ ನಮ್ಮ ಮನೆಯಲ್ಲಿರೋ ನಿಮ್ಮಮ್ಮ ಏನು ಮಾಡಬೇಕು, ಭಾಗ್ಯ ಅವರು ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರಲ್ಲ ಅಂತ ಹೇಳ್ತಾರೆ. ಅಯ್ಯೋ, ಏನು ಹೇಳಿದ್ರಿ ಅಂತ ಕೇಳ್ತಾಳೆ. ಹೌದು, ಭಾಗ್ಯಮ್ಮ ಈಗ ಬಿಡುಗಡೆ ಆಗಿದ್ದಾರೆ, ನಮ್ಮನೇಲಿ ನಮ್ಮ ಜೊತೆನೇ ಇದ್ದಾರೆ. ನಿನಗೆ ಹೇಳಿದ್ರೆ ಗೊತ್ತಾ, ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಫೋನ್ ತೆಗೆದ್ಬಿಟ್ಟು ಫೋನ್ ಕಾಲ್ ಮಾಡಿ, ಫೋನಲ್ಲಿ ಭಾಗ್ಯಮ್ಮ, ನಿಮ್ಮ ಮಗಳಿಗೆ ಫೋನ್ ಕೊಡ್ತೀನಿ ಮಾತಾಡಿ ಅಂತ ಹೇಳ್ಬಿಟ್ಟು ಫೋನ್ ಕೊಡ್ತಾನೆ. ಆವಾಗ ಅಮ್ಮ ಅಂತ ಕರಿತಾಳೆ. ಭೂಮಿ, ನಿನ್ನ ಹತ್ರ ಅಮ್ಮ ಅಂತ ಕರೆಸ್ಕೊಂಡು ಇಷ್ಟು ಒಂದು ವರ್ಷದ ಮೇಲೆ ನಂಟಾಗಿತ್ತು ಭೂಮಿ ಅಂತ ಹೇಳ್ತಾ ಇರ್ತಾರೆ. ಅಮ್ಮ, ನಿನ್ನ ನಿಜವಾಗ್ಲೂ ರಿಲೀಸ್ ಆಗ್ಬಿಟ್ಟೆ ಅಮ್ಮ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಹೌದು, ನನ್ನ ಅಳಿಯಂದರು ನನ್ನ ತುಂಬ ಕಷ್ಟಪಟ್ಟು ಈ ಕೇಸಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ ಅಂತ ಪ್ರೂವ್ ಮಾಡಿ ನನ್ನ ಆಚೆ ಕರ್ಕೊಂಡ್ಬಂದ್ಬಿಟ್ಟು ಅಂತ ಹೇಳ್ತಾ ಇರ್ತಾರೆ. ಅವಾಗ ಅದನ್ನ ಕೇಳಿ ಭೂಮಿಗೆ ತುಂಬ ಸಂತೋಷ ಆಗ್ತಾ ಇರುತ್ತೆ. ನಾವು ಹಿಂಗೆ ಮಾತಾಡ್ತಾ ಇದ್ದರೆ ಟೈಮ್ ಹೊಂಟೋಗ್ಬಿಡುತ್ತೆ, ನೀನು ಆದಷ್ಟು ಬೇಗ ಇಲ್ಲಿಗೆ ಬಾ, ನೀನು ಬರೋದನ್ನು ನಿನ್ನ ವೆಲ್ಕಮ್ ಮಾಡೋದಕ್ಕೆ ಅಂತಲೇ ದೊಡ್ಡ ಫಂಕ್ಷನ್ ಥರ ಮಾಡ್ಕೊಂಡಿದ್ದಾರೆ, ಮನೇಲಿ ಹಬ್ಬದ ವಾತಾವರಣ ಇದೆ, ನೀನು ಆದಷ್ಟು ಬೇಗ ಇಲ್ಲಿಗೆ ಬಾ ಅಂತ ಹೇಳ್ತಾರೆ. ಆಯಿತು ಅಮ್ಮ, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾಳೆ. ಈಗ ಸಮಾಧಾನ ಆಯಿತಾ, ಈಗ ನಿನ್ನ ವಿಷಯ ಗೊತ್ತಾಯ್ತಾ ಅಂತ ಶ್ರವಣ್ ಕೇಳ್ತಾ ಇರ್ತಾನೆ. ಅವಾಗ ತುಂಬ ಖುಷಿ ಪಡ್ತಾ ಇರ್ತಾಳೆ ಭೂಮಿ. ಹಿಂಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಇವಾಗ ಏನು ಮಾಡೋದು, ಇವಾಗ ಇವ್ರನ್ನ ಹಿಂಗೆ ಬಿಟ್ಬಿಟ್ರೆ ಹಿಂಗೆ ದೂರ ಆಗಿಬಿಡ್ತಾರೆ, ಇವ್ರನ್ನ ಓಲಿ ಈ ಕ್ಷುಲ್ಲಕ ಕಾರಣಕ್ಕೆ ಇವ್ರು ಹಿಂಗೆ ಕಿತ್ತಾಡ್ಕೊತಾ ಇದ್ದಾರೆ ಅಂತ ಯಾರಿಗೆ ಹೇಳೋದು ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಅಲ್ಲಿಗೆ ಫೋನಲ್ಲಿ ಮಾತಾಡಿಕೊಂಡು ನಚಿಕೇತ್ ಬರ್ತಾನೆ. ನಚಿಕೇತ್ ಫೋನಲ್ಲಿ ಮುಗಿದಾದ್ಮೇಲೆ ಸತ್ಯನ ಹತ್ರ ಬರ್ತಾನೆ. ಈ ಸತ್ಯಣ್ಣ, ವಾಟ್ ಎನಿ ಪ್ರಾಬ್ಲಮ್, ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅಯ್ಯೋ, ತುಂಬ ದೊಡ್ಡ ಸಮಸ್ಯೆ ಇದೆ ಮಾರಾಯ, ನೀನು ಬಾಯಿಲಿ ನಿನ್ನ ಹತ್ರನೇ ಮಾತಾಡಬೇಕು ಅಂತಿದ್ದೆ ಅಂತ ಹೇಳ್ತಾನೆ. ಏನದು ಪ್ರಾಬ್ಲಮ್ಮು, ನನ್ನ ಹತ್ರ ಹೇಳಿ ಅಂತ ಹೇಳ್ತಾರೆ. ಆವಾಗ ನೀನು ನಿಮ್ಮ ಅಣ್ಣ ಅದಕ್ಕೆ ಇಬ್ಬರೂ ಮುಂಚೆನೇ ಅವನೊಂದು ತೀರ ಇವಳೊಂದು ತೀರ ಆ ಥರ ಇದ್ರು ತಾನೆ. ಇವಾಗ ಅದು ಯಾವ ಲೆವೆಲಿಗೆ ಬಂದಿದೆ ಅಂದರೆ, ಇಬ್ಬರು ಟ್ರೈನಿಂಗ್ ಮುಗಿದಾದ್ಮೇಲೆ ನನ್ನ ಪಡೆಗೆ ನಾನು ಬೇರೆ ಕಡೆ ಇರ್ತೀನಿ, ನೀನು ಬೇರೆ ಕಡೆ ಇರೋ ಅನ್ನೋ ಥರ ಲೆವೆಲ್ಗೆ ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಯ್ಯೋ, ಅವರಿಬ್ಬರು ನಿಜವಾಗ್ಲೂ ಪ್ರೀತಿ ಮಾಡಿ ಇಬ್ಬರೂ ಮದುವೆ ಆಗಿದ್ದ ಅಥವಾ ಹೆಂಗೆ ಅಂತ ಕೇಳ್ತಾ ಇರ್ತಾನೆ. ಇಲ್ಲ, ಅವರಿಬ್ಬರು ಪ್ರೀತಿ ಮಾಡಿನೇ ಮದುವೆ ಆಗಿದ್ದು, ಆದರೆ ಇವರಿಬ್ಬರು ಮಧ್ಯೆ ಬಂದಿದ್ದು ಜಗಳ ಬಂದು ಇಷ್ಟು ದೊಡ್ಡದಾಗ್ಬಿಟ್ಟಿದೆ. ಇವಾಗ ಅವರಿಬ್ಬರು ದೂರ ಆಗ್ಬಿಡ್ತಾರೆ, ನಾವೇನಾದ್ರು ಬಿಟ್ಬಿಟ್ರೆ ಕ್ಷುಲ್ಲಕ ಕಾರಣದಿಂದ, ನಾವು ಹೆಂಗಾರು ಮಾಡಿ ಅವ್ರನ್ನ ಒಂದು ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಆವಾಗ ಇದಕ್ಕೆ ನೀನು ಏನಾದ್ರು ಒಂದು ಐಡಿಯಾ ಮಾಡು ಅಂತ ಹೇಳ್ತಾರೆ. ಆವಾಗ ಯೋಚನೆ ಮಾಡಿಬಿಟ್ಟು, ಇದಕ್ಕೆ ನನ್ನ ಹತ್ರ ತುಂಬ ಒಳ್ಳೆ ಐಡಿಯಾ ಇದೆ, ಆ ಐಡಿಯಾನ ನಾನು ಹೇಳೋದಿಲ್ಲ, ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಈಗ ನಿಮ್ಮ ಅಣ್ಣ ಅದಕ್ಕೆ ರಾಮ ಸೀತೆ ಆದರೆ ನಾನು ಆಂಜನೇಯ ಇದ್ದಂಗೆ ಅಂತ ಹೇಳ್ತಾನೆ. ಆವಾಗ ನಚಿಕೇತ್, ನಾನು ಲಕ್ಷ್ಮಣ ಇದ್ದಂಗೆ, ಬನ್ನಿ ಅವರಿಬ್ಬರನ್ನ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಮನೆ ಒಳಗಡೆ ಬರ್ತಾರೆ.
ಮನೇಲಿ ಭಾಗ್ಯಮ್ಮ ಮತ್ತು ಸಂಗೀತ ಇಬ್ಬರೂ ಅಡುಗೆ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿ ಅಯ್ಯೋ ಒಬ್ಬಟ್ಟಿಗೆ ನಾನು ಬೆಲ್ಲ ಹಾಕಿದ್ನ, ಅಯ್ಯೋ ಪೊಂಗಲ್ಗೆ ನಾನು ಉಪ್ಪು ಹಾಕಿದ್ನ, ಉಪ್ಪು ಎಲ್ಲೂ ಸಿಗ್ತಾಯಿಲ್ಲೇ ಇಲ್ವಲ್ಲ, ಈ ಅವಳಿಗೆ ಪೊಂಗಲ್ ಜೊತೆಗೆ ಏನು ತಿಂದರೆ ಇಷ್ಟ ಅಂತ ಕೇಳ್ತಾ ಇರ್ತಾರೆ. ಅವಾಗ ಅವಳಿಗೆ ಹುಣ್ಸೆಹಣ್ಣು ಚಟ್ನಿ ತುಂಬ ಇಷ್ಟ ಅಂತ ಹೇಳ್ತಾರೆ. ಹುಣ್ಸೆಹಣ್ಣು ಚಟ್ನಿನ ಅದನ್ನು ಮಾಡಿಬಿಡೋಣ ಅಂತ ಹೇಳ್ತಾರೆ. ಅಯ್ಯೋ ಈ ಉಪ್ಪೆಲ್ಲೂ ಸಿಗ್ತಾ ಇಲ್ವಲ್ಲ ಅಂತ ಹುಡ್ಕಾಡ್ತಿರ್ತಾರೆ. ನನಗೆ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂತಾರೆ. ಏನು ವಿಷಯ ಕೇಳಿ ಅಂತ ಹೇಳ್ತಾರೆ. ನಿಜವಾಗ್ಲೂ ನೀವು ಭೂಮಿಗೆ ಅತ್ತೆನ ಅಥವಾ ತಾಯಿನ ಅಂತ ಕೇಳ್ತಾರೆ. ಅಯ್ಯೋ ನಿಮ್ಗೆ ಯಾಕೆ ಬಂದು ಈ ಡೌಟು ಅಂತ ಕೇಳ್ತಾರೆ. ಮತ್ತು ನೀವು ನಮ್ಮ ಭೂಮಿನ ಅಷ್ಟು ತುಂಬ ಹೆಚ್ಚಾಗಿ ಪ್ರೀತಿ ಮಾಡ್ತೀರಾ, ಅವಳು ಬರೋದನ್ನು ಎಕ್ಸ್ಪೆಕ್ಟ್ ಮಾಡಿ ಎಷ್ಟೊಂದು ಖುಷಿಯಾಗಿದ್ದೀರಾ, ನಿಮ್ಮನ್ನ ನೋಡಿದ್ರೆ ನಂಗೆ ತುಂಬ ಸಂತೋಷ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಆವಾಗ ಭೂಮಿ ನಮ್ಮ ಮನೆಗೆ ಮಗಳು ಆಗಿ ಸೊಸೆಯಾದವಳು ಈಗ ಬಂದವಳು ತನ್ನ ಗಂಡ ಮಕ್ಕಳು ಅವ್ರು ಮಾತ್ರ ಸಪ್ರೇಟಾಗಿರಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ಭೂಮಿ ಆ ಥರ ಅಲ್ಲ. ನಮ್ಮ ಮನೇನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಮನೆಯವ್ರು ಎಲ್ಲರ ಜೊತೆ ಬೆರೆತುಕೊಂಡು ಅವಳು ನಮ್ಮ ಮನೆಗೆ ಒಂಥರ ದೇವತೆ ಆಗಿಬಿಟ್ಟಿದ್ದಾಳೆ. ನೀವು ನಮ್ಮ ಮನೆಗೆ ನಿಮ್ಮ ಮಗಳನ್ನ ಸೊಸೆಯಾಗಿ ಕಳ್ಸಿಕೊಟ್ಟಿಲ್ಲ, ನಮ್ಮ ಮನೆ ದೇವರಾಗಿ ಕಳ್ಸಿಕೊಟ್ಟಿದ್ದೀರಾ. ಅವಳು ಅಷ್ಟು ಚೆನ್ನಾಗಿ ಎಲ್ಲರ ಜೊತೆ ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಿದ್ದಾಳೆ. ಅಂಥ ಸೊಸೆನ ನಾವು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ. ಅದಕ್ಕೆ ಅವಳನ್ನ ಅಷ್ಟೊಂದು ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ನನಗೆ ನಮ್ಮ ಮಗಳ ಮೇಲೆ ಇದ್ದು ಭಯನೇ ಹೊಂಟೋಯ್ತು. ನನಗೆ ಇನ್ಮೇಲೆ ಅವಳ ಮೇಲೆ ಯಾವ ಭಯನೂ ಇಲ್ಲ. ಅವಳನ್ನ ನೀವು ತುಂಬ ಚೆನ್ನಾಗಿ ನೋಡ್ಕೊತೀರ ಅನ್ನೋ ನಂಬಿಕೆ ನನಗೆ ಬಂದಿದೆ ಅಂತ ಹೇಳ್ತಿರ್ತಾರೆ. ಅವರಿಬ್ಬರು ಮಾತಾಡ್ತಿರುವಾಗಲೇ ಅಲ್ಲಿಗೆ ನಚಿಕೇತು ಮತ್ತು ಸತ್ಯ ಇಬ್ಬರು ಬರ್ತಾರೆ. ನೀವೀಗ ಭೂಮಿ ಅದಕ್ಕೆ ಮತ್ತು ಅಣ್ಣನ ಬಗ್ಗೆ ಮಾತಾಡ್ತಿದ್ದೀರಲ್ವಾ, ಅವರಿಬ್ಬರೂ ಒಂದು ಮಾಡಬೇಕು ಅಂತ ನಾವು ಬಂದ್ವಿ. ಅಣ್ಣ ನೀವೇ ಹೇಳಿ ಅಂತ ಹೇಳ್ತಾನೆ. ಅವನು ಎಲ್ಲ ನೀನೇ ಹೇಳ್ಬಿಡು, ನೀನೇ ಕರೆಕ್ಟು ಅಂತ ಹೇಳ್ತಾರೆ. ನಾನು ಹೇಳಿದ್ರೆ ಚುಚ್ದಂಗೆ ಆಗುತ್ತೆ ಅಂತ ಅವನು ನಚಿಕೇತ ಹೇಳ್ತಾನೆ. ನಾನು ಹೇಳಿದ್ರೆ ಚಾಡಿ ಹೇಳ್ದಂಗೆ ಆಗುತ್ತೆ, ನನ್ನ ತಂಗಿ ವಿಷಯದಲ್ಲಿ ನಾನು ಹಂಗೆಲ್ಲ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಈಗ ಯಾರೋ ಒಬ್ರು ಏನಾದ್ರು ಹೇಳ್ರಪ್ಪ ಅಂತ ಹೇಳ್ತಾರೆ. ಮತ್ತು ಅಜಿತ್ ಇಬ್ಬರು ನೀನೊಂದು ತೀರ ನಾನೊಂದು ತೀರ ಅಂತ ಇದ್ದಾರೆ. ನಾವು ಯಾವಾಗ ಕೇಳಿದ್ರು ಇಲ್ಲ ನಾವು ಇಬ್ಬರು ತುಂಬ ಚೆನ್ನಾಗಿದ್ದೀವಿ, ಚೆನ್ನಾಗಿ ಮಾತಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಆದ್ರೂ ಒಳ್ಳೊಳಗೆ ಕಿತ್ತಾಡ್ಕೊಂಡು ಇಬ್ಬರು ನೀನೊಂದು ತೀರ ನಾನೊಂದು ತೀರ ಅಂತ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಅವಾಗ ಹೌದು ಕಣೋ ನನಗೂ ಹಿಂಗೆ ಅನಿಸಿದೆ, ನಾನು ಎಷ್ಟೊಂದು ಸತಿ ಕೇಳಿದ್ರು ಇಲ್ಲ ನಾವು ಇಬ್ಬರು ತುಂಬ ಚೆನ್ನಾಗಿದ್ದೀವಿ, ನಮಗೇನು ನಮ್ಮಿಬ್ಬರ ಮಧ್ಯೆ ಸಮಸ್ಯೆನೇ ಇಲ್ಲ ಅನ್ನೋ ಥರ ನಡ್ಕೊತಿರ್ತಾರೆ ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ಹೆಂಗೆ ಸಾಲ್ವ್ ಮಾಡೋದು, ಹೆಂಗೆ ಸರಿ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಸತ್ಯ ಹೇಳ್ತಾನೆ, ಅಲ್ಲೊಂದು ಮಗು ಬಂದರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಅಯ್ಯೋ ಮಗುನ ಸೂಪರು, ಒಳ್ಳೆ ವಿಷಯ ಹೇಳಿದೆ ಕಣೋ ಸತ್ಯ ಅಂತ ಹೇಳ್ಬಿಟ್ಟು ಎಲ್ಲರೂ ಬಾಯಲ್ಲೂ ಬೆಲ್ಲ ಹಾಕ್ಕೊಳ್ಳಿ ಅಂತೆಲ್ಲ ಎಲ್ಲರ ಬಾಯಿಗೂ ಬೆಲ್ಲ ಹಾಕ್ತಾಳೆ ಸಂಗೀತ. ನಮ್ಮ ಮನೆಗೆ ಮಗು ಬಂದರೆ ತುಂಬ ಚೆನ್ನಾಗಿರುತ್ತೆ, ಅವ್ರ ಇಬ್ಬರ ಮಧ್ಯೆ ಒಂದು ಮಗು ಬಂದುಬಿಟ್ರೆ ನಚಿಕೇತ ಹೇಳ್ತಾ ಇರ್ತಾನೆ. ಮಗು ಬಂದುಬಿಟ್ರೆ ಡೈಪರ್ ಚೇಂಜ್ ಮಾಡಿಕೊಂಡು ಮಗು ನಾಡಿಸ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾನೆ. ಆಗ ಸತ್ಯ ಹೇಳ್ತಾನೆ, ನಿಮ್ಮಿಬ್ಬರೂ ಮಕ್ಕಳನ್ನ ಆಡಿಸ್ಕೊಂಡು ನೀವು ಇಬ್ಬರು ಬ್ಯುಸಿ ಆಗಿಬಿಡ್ತೀರಾ, ಆದರೆ ಅವರಿಬ್ಬರೂ ಮಕ್ಕಳು ವಿಷಯ ಬಂದಾಗ ಅವರಿಬ್ಬರೂ ಚೆನ್ನಾಗಿರ್ತಾರೆ, ಅವರ ಬಾಂಧವ್ಯನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಅವರಿಬ್ಬರು ಬಂದಮೇಲೆ ನೀವು ಏನಾದರೂ ಮಾತಾಡಬೇಕು ಅಂತ ಹೇಳ್ತಿರ್ತಾರೆ. ಅವಾಗ ಹೌದು ಈಗ ನೀವು ಸೀನಿಯರ್ಸ್ ಆಗಿ ನೀವು ಏನಾದರೂ ಮಾಡಿ ಇದನ್ನು ಸರಿ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನೀವು ಸೀನಿಯರ್ ಆಗಿ ನೀವು ಏನಾದರೂ ಮೂವ್ ಮಾಡಿ ಇದನ್ನೆಲ್ಲ ಮಾತಾಡಿಲ್ಲ ಅಂದರೆ ನಾವು ಜೂನಿಯರ್ಸ್ ಹೆಂಗಿರೋದು, ನಾವು ಹಿಂಗೇ ಸುಮ್ಮನೆ ಎದ್ಬಿಡ್ತೀವಿ ಅಂತ ಹೇಳ್ತಿರ್ತಾನೆ. ಅವಾಗ ಹೌದು ಭಾಗ್ಯಮ್ಮವರೇ, ನಾನು ನೀವು ಸೇರಿಕೊಂಡು ಇದನ್ನ ಮಾತಾಡಿ ಸರಿ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಆಗ ಭಾಗ್ಯಮ್ಮ ಹೇಳ್ತಾರೆ, ಭೂಮಿ ಬರಲಿ, ಭೂಮಿ ಹತ್ರ ಕೂತ್ಕೊಂಡು ನಾನು ಇದನ್ನೆಲ್ಲ ನೀಟಾಗಿ ಮಾತಾಡ್ತೀನಿ, ಅವಳು ಬಂದಮೇಲೆ ಇದನ್ನೆಲ್ಲ ಮಾತಾಡ್ಬಿಟ್ಟು ಇದನ್ನ ಸರಿ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇರ್ತಾರೆ. ಅವಾಗ ಅವ್ರಿಗೆಲ್ಲ ತುಂಬ ಖುಷಿ ಆಗ್ತಾ ಇರುತ್ತೆ. ಭೂಮಿನ ವೆಲ್ಕಮ್ ಮಾಡೋದಕ್ಕೆ ಅಂತ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ನಚಿಕೇಟು 2 ಸಲ ಪಟಾಕಿನ ತಗೊಂಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಪಟಾಕಿನ ನಾನು ಹಿಂಗೆ ಹಚ್ಬಿಡ್ತೀನಿ ಹಂಗೆ ಹಚ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಅಲ್ಲಿ ಅಜಿತ್ ಬರ್ತಾನೆ. ಲೋ ತೀಟೆ ಏನೋ ಮಾಡ್ತಾ ಇದೆಯಾ ನೀನು, ಪಟಾಕಿ ಸದ್ಕೊಂಡ್ರೆ ನಿಮ್ಮ ಅತ್ತಿಗೆಗೆ ಆಗೋದಿಲ್ಲ ಕಣೋ, ಅವಳು ಅದಕ್ಕೆಲ್ಲ ಎದುರ್ಕೋತಾಳೆ ಅಂತ ಹೇಳ್ತಿರ್ತಾರೆ. ಅಯ್ಯೋ ಬ್ರದರ್, ಈಗ ಟ್ರೈನಿಂಗಲ್ಲಿ ಗನ್ ಫೈರ್ನೇ ಮಾಡಿದ್ದಾರೆ ಅಂತೆ, ಅವ್ರು ಪಟಾಕಿ ಸದ್ದಿಗೆಲ್ಲ ಇವಾಗ ಎದುರ್ಕೊಳಲ್ಲ, ತಲೆ ಕೆಡ್ಸ್ಕೊಂಬಿಡಿ ಅಂತ ಹೇಳ್ತಾರೆ. ಅವಾಗ ಅಯ್ಯೋ ಇಲ್ಲಿ ಶಾರದಾತೆ ಇದ್ದಾರೆ ಕಣೋ, ಶಾರದಾತೆ ನೋಡು ಅಲ್ಲಿ ಆಲ್ರೆಡಿ ಟೆನ್ಷನ್ ಮಾಡ್ಕೊತಿದ್ದಾರೆ ಅಂತ ಹೇಳ್ತಾರೆ. ಅವಾಗ ನಚಿಕೇತ ಅಜ್ಜಿ ಹತ್ರ ಹೋಗ್ಬಿಟ್ಟು ಅಜ್ಜಿನ ಕರೆಗೆ ಬಂದ್ಬಿಟ್ಟು ಶಾರದಾತೆ ಹತ್ರ ಬಿಟ್ಬಿಟ್ಟು ಅಜ್ಜಿ ಶಾರದಾತೆ ಪಕ್ಕದಲ್ಲಿರೋವರೆಗೂ ಅವ್ರಿಗೇನು ಟೆನ್ಷನ್ ಇಲ್ಲ, ಅವರು ಸಮಾಧಾನವಾಗಿರ್ತಾರೆ ಅಂತ ಹೇಳ್ತಾನೆ. ಆದರೂ ನೀನು ಪಟಾಕಿ ಎಲ್ಲ ಹೊಡಿಬೇಡ ಕಣೋ, ತುಂಬ ಸೌಂಡ್ ಅಂದರೆ ಎಲ್ಲರಿಗೂ ಅಲರ್ಜಿ ಅಂತ ಹೇಳ್ತಿರ್ತಾನೆ. ಈಗ ನಾನು ಅದೆಲ್ಲ ತಲೆ ಕೆಡ್ಸ್ಕೊಂಬೇಡ ಸುಮ್ಮನೆ ಇರು ಅಂತ ಹೇಳ್ತಾರೆ. ಅವಾಗ ದೇವಯಾನಿ ಹೇಳ್ತಾಳೆ, ಇವಾಗ ಯಾರಾದ್ರೂ ಬಾವಂಗೆ ಸ್ವಲ್ಪ ಫೋನ್ ಮಾಡ್ತೀರಾ, ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ತೀರಾ ಅಂತ ಹೇಳ್ತಾರೆ. ಅವಾಗ ಫೋನ್ ಮಾಡೋದಕ್ಕೆ ಅಂತ ರಾಮು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನೋಡಿ ಮಾವನ ಕಾರ್ ಬಂತು ಅಂತ ಹೇಳ್ತಾನೆ. ಅವಾಗ ಕಾರ್ ಬರುತ್ತೆ, ಕಾರಿಂದ ಬಂದು ಅವ್ರನ್ನ ಇಳಿಬೇಕು ಅನ್ನೋಷ್ಟರಲ್ಲಿ ನೀವು ನಾನು ಪಟಾಕಿ ಹಚ್ಚೋವರೆಗೂ ನಿನ್ನ ಗಾಡಿಯಿಂದ ಇಳಿಬಾರ್ದು ಅಂತ ಹೇಳ್ತಾನೆ. ಅವಾಗ ನಚಿಕೇತ ಓಡ್ ಬಂದು ಪಟಾಕಿಗಳನ್ನ ಹಚ್ಚುತ್ತಾನೆ. ಪಟಾಕಿ ಡಬರ್ ಅಂತ ಬಡ್ಕೊತಾ ಇರ್ಬೇಕಾರೆ ಅಲ್ಲಿಂದ ಗಾಡಿಯಿಂದ ಇಳಿತಾರೆ ಇಬ್ರು. ಅವಾಗ ಭೂಮಿ ಅಲ್ಲಿ ಬರ್ತಿದ್ದಂಗೆ ಎಲ್ರಿಗೂ ತುಂಬ ಸಂತೋಷ ಆಗುತ್ತೆ. ಎಲ್ಲರೂ
ಭೂಮಿ ಹೆಂಗಿತ್ತಮ್ಮ ಟ್ರೈನಿಂಗ್ ಚೆನ್ನಾಗಿತ್ತ ಅಂತ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ. ಭಾಗ್ಯಮ್ಮನ ನೋಡ್ಬಿಟ್ಟು ಭೂಮಿಗೆ ತುಂಬ ಸಂತೋಷ ಆಗ್ತಾ ಇರುತ್ತೆ. ಅವಳ ಅಮ್ಮನ್ನ ತಪ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಅಮ್ಮ ನೀನು ಇಲ್ಲಿ ಬಂದಿದ್ದನ್ನ ನೋಡಿ ನಂಗೆ ತುಂಬ ಸಂತೋಷ ಆಯ್ತಮ್ಮ ಅಂತ ಇಲ್ಲಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅಜಿತ್ಗೆ ಸಾಹೇಬ್ರೆ ನೀವು ಹೇಳಿದ ಮಾತನ್ನ ಕೊನೆಗೂ ನೆರವೇರಿಸ್ಬಿಟ್ರಿ, ನಮ್ಮ ಅಮ್ಮನ ಸ್ಟೇಷನಿಂದ ಆಚೆ ಕರ್ಕೊಬಂದ್ಬಿಟ್ರಿ, ತುಂಬ ಥ್ಯಾಂಕ್ಸ್ ಸಾಹೇಬ್ರೆ ಅಂತ ಹೇಳ್ತಿರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿ ಹಾಕೋಣ ಫ್ರೆಂಡ್ಸ್. ಥ್ಯಾಂಕ್ ಯು.